ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪತ್ರಿಕೆ 1 ಫಾಸ್ಟ್ ರಿವಿಷನ್ಗೋಸ್ಕರ ಈ ವಿಡಿಯೋ ಮಾಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋ ನೋಡುವ ಒಂದೇ ಒಂದು ಉದ್ದೇಶ, ಬೋರ್ಡ್ ಮೇಲೆ ಬರೆದಂಥ ಪ್ರತಿಯೊಂದು ಶಬ್ದ ಇಂಪಾರ್ಟೆಂಟ್ ಇದೆ. ಇದನ್ನು ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಎಕ್ಸಾಮ್ ಹೋಗಬೇಕು. ಇಷ್ಟು ಓದಿದ್ರೂ ಸಾಕು, ನೀವು ಕೆಸೆಟ್ ಪರೀಕ್ಷೆ ಪಾಸ್ ಆಗುತ್ತೀರಿ ಅನ್ನುವ ನಂಬಿಕೆಯೊಂದಿಗೆ ಈ ವಿಡಿಯೋನ ನೋಡಬೇಕು. ಯೂನಿಟ್ ಕ್ರಮಾಂಕ 4 ಆಲ್ರೆಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ 1 ಕಂಪ್ಲೀಟ್ ಆಗಿದೆ ರಿವಿಷನ್. ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ಆಗಿದೆ. ಯೂನಿಟ್ 3 ಪ್ಯಾಸೇಜ್ ಇದೆ, ಅದಾದಮೇಲೆ ಹೇಳೋಣ ಅಂತ. ಯೂನಿಟ್ ನಂಬರ್ 4 ಕಮ್ಯುನಿಕೇಷನ್ ಇದೆ, ಸಂವಹನ ಶಾಸ್ತ್ರ. ಈ ಕಮ್ಯುನಿಕೇಷನ್ ಎಲ್ಲ ಚಾಪ್ಟರ್ಗಳಲ್ಲಿ ಅತಿ ಸಿಂಪಲ್ ಆದ ಚಾಪ್ಟರ್ ಕಮ್ಯುನಿಕೇಷನ್. ಸೊ ಇದ್ರ ಒಂದು ರಿವಿಷನ್ ಅನ್ನು ನಾವು ಮಾಡೋಣ. ಕಮ್ಯುನಿಕೇಷನ್ ಎಂದರೆ ಸಂವಹನ. ಸಂವಹನ ಇದರ ಅರ್ಥ ಏನು ಮತ್ತು ಸಂವಹನದ ವ್ಯಾಖ್ಯೆಗಳು ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕಮ್ಯುನಿಕೇಷನ್, ಇದು ಇಂಗ್ಲಿಷ್ ಶಬ್ದ ಇದೆ. ಕಮ್ಯುನಿಕೇಷನ್ ಈ ಪದದ ಅರ್ಥ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಥ್ರೂ ವರ್ಬಲ್ ಅಂಡ್ ನಾನ್ ವರ್ಬಲ್, ಶಬ್ದ ಮತ್ತು ಅಶಬ್ದ, ಶಬ್ದ ಮತ್ತು ಚಿಹ್ನೆ ಇವುಗಳ ಸಹಾಯದಿಂದ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ನಾನು ಮಾಹಿತಿಯನ್ನು ನಿಮಗೆ ಹೇಳುತ್ತೇನೆ, ನಿಮ್ಮ ಕಡೆಯಿಂದ ಮತ್ತೆ ಮಾಹಿತಿಯನ್ನು ನಾನು ಪಡೆಯುತ್ತೇನೆ. ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಥ್ರೂ ವರ್ಬಲ್, ಭಾಷೆಯಿಂದ, ನಾನ್ ವರ್ಬಲ್ ಸಿಂಬಾಲ್ಸ್ಗಳ ಮೂಲಕ, ಚಿಹ್ನೆಗಳ ಮೂಲಕ, ಇದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ಸಿಂಪಲ್ ಸ್ಟೇಟ್ಮೆಂಟ್. ಕಮ್ಯುನಿಕೇಷನ್ ಈ ಪದ ಲ್ಯಾಟಿನ್ ಭಾಷೆಯಿಂದ ಬಂತು. ಪರೀಕ್ಷೆ ಪ್ರಶ್ನೆ ಕೇಳ್ತಾರೆ, ಕಮ್ಯುನಿಕೇಷನ್ ಇದು ಈ ಶಬ್ದ ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆಯಿಂದ. ಲ್ಯಾಟಿನ್ ಭಾಷೆಯ ಯಾವ ಶಬ್ದದಿಂದ ಉತ್ಪತ್ತಿಯಾಗಿದೆ? ಕಮ್ಯುನಿಸ್ ಎಂಬ ಶಬ್ದದಿಂದ. ನೋಡ್ರಿ, ಕಮ್ಯುನಿಸ್ ಎಂದರೆ ಕಾಮನ್ ಸೆನ್ಸ್. ಕಮ್ಯುನಿಕೇಯರ್ ಈ ಶಬ್ದದಿಂದ ಉತ್ಪತ್ತಿಯಾಗಿದೆ. ಕಮ್ಯುನಿಕೇಯರ್ ಅಂದರೆ ಶೇರ್ ಮಾಡೋದು, ಹಂಚಿಕೊಳ್ಳುವುದು. ಕಾಮನ್ ಸೆನ್ಸ್ ಸಾಮಾನ್ಯ ತಿಳುವಳಿಕೆ. ಇಂಪಾರ್ಟ್ ಅಂದ್ರೆ ಕೊಡುವುದು, ನೀಡುವುದು, ಮಾಹಿತಿಯನ್ನ ನೀಡುವುದು, ಮಾಹಿತಿಯನ್ನ ಪಡೆಯುವುದು, ಇದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ದಯವಿಟ್ಟು ಈ ಪ್ರಶ್ನೆ ಕೇಳುತ್ತಾರೆ. ಇನ್ನು ಡೆಫಿನೇಷನ್ ಬಗ್ಗೆ ನೋಡೋಣ. ವ್ಯಾಖ್ಯೆಗಳು. ಅನೇಕ ಬುದ್ಧಿವಂತ ಜನರು ಕಮ್ಯುನಿಕೇಷನ್ ಬಗ್ಗೆ ವ್ಯಾಖ್ಯಾನ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಭರತ್ ಮುನಿ. ಇವರು ನಮ್ಮ ದೇಶದ ಶ್ರೇಷ್ಠ ಋಷಿ ಮುನಿಗಳು. ಭರತ್ ಮುನಿ ಇವರೊಂದು ಬುಕ್ ಅನ್ನು ಬರೆದಿದ್ದಾರೆ, ನಾಟ್ಯಶಾಸ್ತ್ರ ಎಂಬ ಗ್ರಂಥ. ಈ ಗ್ರಂಥದಲ್ಲಿ ಕಮ್ಯುನಿಕೇಷನ್ ಬಗ್ಗೆ ವ್ಯಾಖ್ಯಾನ ಹೇಳಿದ್ದಾರೆ. ವಿಚಾರಗಳನ್ನ ಹೃದಯದಿಂದ ವ್ಯಕ್ತ ಮಾಡುತ್ತಿದ್ದರೆ ಅದಕ್ಕೆ ಸಂವಹನ ಎಂದು ಕರೆಯಬೇಕು. ನೋಡ್ರಿ, ಮಾಹಿತಿ ಅಥವಾ ವಿಚಾರ ಇವು ಹೃದಯದಿಂದ ವ್ಯಕ್ತವಾಗಬೇಕು. ಆ ವ್ಯಕ್ತವಾದ ಶಬ್ದಗಳಿಗೆ ನಾವು ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಕಮ್ಯುನಿಕೇಷನ್ ಥ್ರೂ ಹರ್ಟ್, ಹೃದಯದಿಂದ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇವ್ರ ಪ್ರಕಾರ ಯಾರು? ಇವರು ಹೃದಯಕ್ಕೆ, ಬುದ್ಧಿ ಅಲ್ಲ, ಹೃದಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಭರತ್ ಮುನಿಯವರು. ಇನ್ನು ಪ್ಲೇಟೋ ಅನ್ನೋ ವ್ಯಕ್ತಿ, ಇವ್ರು ಏನ್ ಹೇಳ್ತಾರೆ ನೋಡ್ರಿ, ಕಮ್ಯುನಿಕೇಷನ್ ಎಂದರೆ ಓರಲ್ ಕಮ್ಯುನಿಕೇಷನ್. ಸಂವಹನ ಎಂದರೆ ಬಾಯಿಯ ಮೂಲಕ, ಮುಖದ ಮೂಲಕ ಮೌಖಿಕವಾಗಿ ವ್ಯಕ್ತಪಡಿಸುವ ವಿಚಾರಗಳಿಗೆ ಸಂವಹನ ಎಂದು ಕರೆಯುತ್ತಾರೆ. ಪ್ಲೇಟೋ ಇವರು ಓರಲ್ ಕಮ್ಯುನಿಕೇಷನ್ಗೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ರಿಟರ್ನ್ ಕಮ್ಯುನಿಕೇಷನ್ ಅಂದ್ರೆ ಲಿಖಿತ ಸಂವಹನಕ್ಕಿಂತ ಮೌಖಿಕ ಸಂವಹನ ಇಂಪಾರ್ಟೆಂಟ್ ಆಗಿದೆ. ಓರಲ್ ಕಮ್ಯುನಿಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ರಿಟರ್ನ್ ಕಮ್ಯುನಿಕೇಷನ್. ಹೀಗೆ ಹೇಳಿದವರು ಯಾರು? ಪ್ಲೇಟೋ. ಅರಿಸ್ಟಾಟಲ್ ಏನ್ ಹೇಳ್ತಾರೆ? ಕಮ್ಯುನಿಕೇಷನ್ ಎಂದರೆ ಇಥೋಸ್, ಪಾಥೋಸ್ ಅಂಡ್ ಲೋಗೋಸ್. ಇಥೋಸ್, ಪಾಥೋಸ್ ಅಂಡ್ ಲೋಗೋಸ್ ಎಂದರೆ ಕಮ್ಯುನಿಕೇಷನ್. ಸಂವಹನ ಎಂದರೆ ನೈತಿಕತೆ, ಕರುಣೆ ಮತ್ತು ಚಿಹ್ನೆಗಳಿಂದ ಕೂಡಿದ ಶಬ್ದಗಳಿಗೆ ನಾವು ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಕಮ್ಯುನಿಕೇಷನ್ ಎಂದರೆ ನೈತಿಕತೆ ಇರಬೇಕು, ಆ ಮಾತಿನಲ್ಲಿ ನೈತಿಕತೆ ಇರಬೇಕು. ಇಥೋಸ್, ಪಾಥೋಸ್ ಅಂಡ್ ಲೋಗೋಸ್, ನೆನ್ಪಿಡ್ರಿ, ಈ ಮೂರು ಶಬ್ದಗಳನ್ನ ಅರಿಸ್ಟಾಟಲ್ ಅವರು ಉಪಯೋಗ ಮಾಡಿದ್ದಾರೆ. ಇಥೋಸ್, ಪಾಥೋಸ್, ಲೋಗೋಸ್. ಇಥೋಸ್ ಅಂದ್ರೆ ಕರುಣೆ, ಈ ನೈತಿಕತೆ. ಪಾಥೋಸ್ ಅಂದ್ರೆ ಕರುಣೆ, ಲೋಗೋಸ್ ಅಂದ್ರೆ ಪ್ರವಚನ, ಒಂದು ಚಿಹ್ನೆ. ಎಡ್ಗರ್ ಡೇಲ್
ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಹೇಳಿದವರು ಎಡ್ಗರ್ ಡೇಲ್, ಇವರು ಕೂಡ ಕಮ್ಯುನಿಕೇಶನ್ ಬಗ್ಗೆ ಒಂದು ವ್ಯಾಖ್ಯಾನ ಹೇಳಿದ್ದಾರೆ. ಇವ್ರೇನು ಶೇರಿಂಗ್ ಆಫ್ ಐಡಿಯಾಸ್ ಇನ್ ಮ್ಯೂಚುಯಾಲಿಟಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ ಸರ್. ನಮ್ದು ಈಗ ನಮ್ಮ ಮನೆಗೆ ಆತರ ಗಂಡ ಹೆಣ್ತಿದ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕ್ರಿ. ಎಷ್ಟೋ ಸಲ ಜಗಳ ಆಡ್ತಿದ್ದೇವು. ನಮ್ಮ ಬೀಗರ ಹಿರಿಯರು ಅಂತಾರ್ರಿ, ಸ್ವಲ್ಪ ಒಬ್ರಿಗೊಬ್ರು ತಿಳ್ಕೊಂಡು ತಗೋರಿ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ತಿಳಿತಿರ್ಬೇಕದು, ಬೇರೆಯವ್ರಿಗೆ ತಿಳಂಗಿಲ್ರಿ. ಆದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಮ್ಯೂಚುವಲ್ ನನಗೆ ನಿನಗೆ ಮಾತ್ರ ತಿಳಿದಿರ್ಬೇಕು ಒಳ ಅರ್ಥ ಏನಂತೇಳಿ. ಮ್ಯೂಚುಯಾಲಿಟಿ ನೋಡು, ಶೇರಿಂಗ್ ಆಫ್ ಐಡಿಯಾಸ್ ಇನ್ ಮ್ಯೂಚುಯಾಲಿಟಿ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ಸಂವಹನ ಎಂದರೆ ವಿಚಾರಗಳನ್ನ ಅರ್ಥಬದ್ಧವಾಗಿ ತಿಳಿದುಕೊಳ್ಳುವುದಕ್ಕೆ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಈ ವರ್ಡ್ಗಳನ್ನು ಮಾತ್ರ ನೀವು ನೆನಪಿನಗಿಡ್ರಿ. ಮೇಯರ್ ಅನ್ನೋರು ಇವ್ರು ಹೇಳ್ತಾರೆ ಇಂಟರ್ ಕೋರ್ಸ್ ಆಫ್ ಥಾಟ್ಸ್ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ವಿಚಾರಗಳನ್ನು ಕೊಡೋದು, ವಿಚಾರಗಳನ್ನು ಪಡೆಯೋದು, ವಿಚಾರಗಳನ್ನು ಕೊಡೋದು, ಈ ವಿಚಾರಗಳನ್ನು ಪಡೆಯೋದು ಇಂಟರ್ ಕೋರ್ಸ್ ಅಂತೇಳಿ ನಾವು ಕರಿತೀವಿ. ವಿಚಾರಗಳ ಒಂದು ಘರ್ಷಣೆಗೆ ನಾವು ಸಂವಹನ ಎಂದು ಕರೆಯುತ್ತೇವೆ. ದೇವಲ್ ಅನ್ನೋರು ಏನ್ ಹೇಳ್ತಾರ್ರಿ, ಕಮ್ಯುನಿಕೇಶನ್ ಈಸ್ ನಥಿಂಗ್ ಬಟ್ ಅನ್ ಎಕ್ಸ್ಪೀರಿಯನ್ಸ್. ಅನುಭವದಿಂದ ವ್ಯಕ್ತಪಡಿಸಿದ ಭಾವನೆಗಳಿಗೆ, ವಿಚಾರಗಳಿಗೆ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ಅನುಭವ, ಎಕ್ಸ್ಪೀರಿಯನ್ಸ್. ವಿಷಯಗಳನ್ನು ಹೇಳುವಾಗ ಅನುಭವ ಇಟ್ಕೊಂಡು ನಾವು ಮಾಹಿತಿಯನ್ನ ಹೇಳುತ್ತೇವೆ. ನೀವು ಆ ಅನುಭವ ಇಟ್ಕೊಂಡು ಮಾಹಿತಿಯನ್ನ ಕೇಳಿ ಮತ್ತೆ ನೀವು ಅದನ್ನ ವ್ಯಕ್ತಪಡಿಸಬೇಕು. ಕಮ್ಯುನಿಕೇಶನ್ ವಿತ್ ಎಕ್ಸ್ಪೀರಿಯನ್ಸ್ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ವಿಚಾರಗಳ ಅನುಭವದೊಂದಿಗೆ ಮಾತನಾಡುವ ಒಂದು ಕೌಶಲ್ಯಕ್ಕೆ ಕಮ್ಯುನಿಕೇಶನ್ ಎಂದು ಕರೀತಾರೆ ಡೇವಲ್ ಅವರ ಪ್ರಕಾರ. ಮಿಲ್ಲರ್ ಅವ್ರು ಏನಂತಾರ್ರಿ, ಇಂಟೆನ್ಷನಲ್ ಪೂರ್ವಕ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಮುಂದಿನ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ಮಾಡುವ ಸಲುವಾಗಿ ನಡೆಸಿದ ಸಂವಹನಕ್ಕೆ ಕಮ್ಯುನಿಕೇಶನ್ ಎಂದು ಕರೆಯುತ್ತಾರೆ. ನನ್ನ ಮತ್ತು ನಿಮ್ಮ ನಡುವೆ ಈ ಸಂಭಾಷಣೆ ನಡೆದೈತ್ರಿ. ನಂದು ಇಂಟೆನ್ಷನ್ ಏನೈತಿ, ನನ್ನ ಉದ್ದೇಶ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಆಗಬೇಕು, ಉದ್ದೇಶ ಪೂರ್ವಕವಾಗಿ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಸಲುವಾಗಿ ನಾನು ಮಾತನಾಡುತ್ತಿದ್ದೇನೆ. ನಾನು ಹೇಳಿದ ತಕ್ಷಣ ನಿಮ್ಮ ವರ್ತನೆ ಚೇಂಜ್ ಆಗಬೇಕು. ಕೆಸೆಟ್ ಸಿಂಪಲ್ ಆಗಿರುತ್ತದೆ, ನಾನು ಎಕ್ಸಾಮ್ ಬರೀಬೇಕು, ನಾನು ಪಾಸ್ ಆಗಬೇಕು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬರಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡುತ್ತಿದ್ದೇನೆ. ಉದ್ದೇಶ ಪೂರ್ವಕವಾಗಿ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡುತ್ತಿದ್ದರೆ ಅದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ಇಂಟೆನ್ಷನಲ್ ಬಿಹೇವಿಯರ್ ಅಂತ ಕರೀತಾರೆ. ನಾವು ಎಷ್ಟು ಮಾತಾಡಿದ್ರು ನಿಮ್ಮ ಹತ್ರ ಏನೋ ಬದಲಾವಣೆ ಆಗಲಿಲ್ಲ ಅಂದ್ರೆ ಅದಕ್ಕೆ ನಿತ್ ಹೊಯ್ಕೊಂಡಂಗ್ರಿ, ಹಿಂಗೆ ಕೊಡ ಡಬ್ಬ ಹಾಕಿ ನೀರು ಹಾಕದಂಗೆ ಆಗ್ತಾರೆ. ಹಂಗಲ್ಲ. ನಾನು ಹೇಳಿದ ನಂತರ ಸ್ವಲ್ಪ ಎಷ್ಟರ ಹೇಳೋದು ನಿನಗ ಒಂದ್ ಜರ ತಿಳಿತದ ಏನಿಲ್ಲ, ಒಂದ್ ಸ್ವಲ್ಪ ಬದಲಾವಣೆ ಆಗಂತಿರ್ತಾರೆ ದೊಡ್ಡವರು. ಎಷ್ಟು ಹೇಳಿದ್ರು ತಿಳಂಗಿಲ್ಲ ನೋಡ್ರಿ, ಇವ ಏನೋ ಬದಲಾವಣೆ ಆಗಿಲ್ಲ ನೋಡ್ರಿ. ಬದಲಾವಣೆ ಆಗ್ಬೇಕು ಸಲುವಾಗಿ ಮಾತಾಡ್ತಿರ್ತಾರೆ, ಅದಕ್ಕೆ ಸಂವಹನ ಅಂತೇಳಿ ಕರಿಬೇಕು. ಇನ್ನು ಅಡಮ್ ಸ್ಮಿತ್ ಅವ್ರು ಏನ್ ಹೇಳ್ತಾರ್ರಿ, ವೆಲ್ತ್ ಆಫ್ ನೇಷನ್, ರಾಷ್ಟ್ರದ ಸಂಪತ್ತು ಅನ್ನೋ ಒಂದು ಗ್ರಂಥ ಬರೆದವ್ರು ಇವ್ರು ಅಡಮ್ ಸ್ಮಿತ್. ಆ ಬುಕ್ದೊಳಗ ಸಂವಹನ ಎಂದರೆ ಆರ್ಥಿಕ ಬದ್ಧತೆಯಲ್ಲಿ ಮಾತನಾಡುವುದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ಒಬ್ಬರು ಮಾತು ಬಹಳ ತುಟ್ಟಿದವ್ರಿ, ಒಂದು ಮಾತಾಡಿದ್ರೆ ರೊಕ್ಕ ತಗೋತಾನ ನೋಡ್ರಿ, ಅವ ಒಟ್ಟ ಮಾತಾಡಂಗಿಲ್ಲ ನೋಡ್ರಿ, ಏನ್ ರೊಕ್ಕ ಬಾಯಂತ ಬೀಳ್ತದೆ ನಂದಂಗ ಆತ. ಆರ್ಥಿಕ್ ಅಂದ್ರೆ ಪ್ರತಿಯೊಂದು ಶಬ್ದ ವಜನದಾರ್ ಅಂತ ಕರೀತಾರೆ, ವ್ಯಾಲ್ಯೂಯಬಲ್. ಕೆಲವೊಬ್ರು ಬಹಳ ಯಾವಾಗೋ ಒಂದ್ಸಲ ಮಾತಾಡ್ತಿರ್ತಾರೆ, ಅದಕ್ಕೆ ವ್ಯಾಲ್ಯೂ ಬಹಳ ಜಾಸ್ತಿ ಇರ್ತದೆ. ಕೆಲವೊಬ್ರು ವಟ 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 ಒದರ್ತಿರ್ತಾವ್ರ, ಬಾಯಿ ಹಿಂಗ ಚಿಕ್ಕಟ್ ಪಟ್ಟಿ ಹಚ್ಚಿ ಬಂದ್ ಮಾಡ್ಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ. ಕಡಿಮೆ ನೋಡ್ರಿ, ಆರ್ಥಿಕ ಬದ್ಧತೆಯಿಂದ ಮಾತನಾಡುವುದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ಯಾರು? ಅಡಮ್ ಸ್ಮಿತ್ ಅವರು. ಅಲ್ಬರ್ಟ್ ಮೆಹರ್ಬಿಯನ್ ಇವ್ರು ಏನ್ ಹೇಳ್ತಾರೆ ನೋಡ್ರಿ, ಇವರು ಸಂವಹನ ಎಂದರೆ ನಾನ್ ವರ್ಬಲ್ ಮೆಸೇಜ್. ಸಂವಹನ ಎಂದರೆ ಕಮ್ಯುನಿಕೇಶನ್ ಮೀನ್ಸ್ ನಾನ್ ವರ್ಬಲ್. ಇವರು ಅಶಾಬ್ದಿಕ ಮೇಲೆ ಹೆಚ್ಚು ಒತ್ತವನ್ನು ಕೊಟ್ಟಂತ ವ್ಯಕ್ತಿ ಅಲ್ಬರ್ಟ್ ಮೆಹರ್. ಇವರು ಒಂದು ರೂಲ್ಸ್ ಅನ್ನು ಹೇಳಿದ್ದಾರೆ, 7-38-55. 7 ಅಂದ್ರೆ ಏನ್ರಿ, ಮಾತನಾಡುವಾಗ ಶಬ್ದಗಳ ಪ್ರಭಾವ ಕೇವಲ 7% ಮಾತ್ರ ಆಗುತ್ತದೆ. 38% ನಾವು ಮಾತನಾಡುವಾಗ ನಮ್ಮ ಟೋನ್ ಹೇಗಿದೆಯೋ, ಧ್ವನಿಯ ಏರಿಳಿತ ಹೇಗಿದೆಯೋ ಅದರ ಮೇಲಿಂದ ಮಾಹಿತಿಯನ್ನ, ವಿಚಾರವನ್ನ, ಶಬ್ದವನ್ನ, ಅದರ ಒಳ ಅರ್ಥವನ್ನ ನಾವು ಪರಿಣಾಮಕಾರವಾಗಿ ಹೇಳ್ಬೋದು.
ಶಬ್ದದ ಅರ್ಥ 7% ಮಾತ್ರ. 38% ಟೋನಿಂಗ್ ಅಂತ ಹೇಳಿ ಕರೀತಾರೆ. ಅವ್ನ ಟೋನ್ ರೀ ಅಳ್ಕೋತ ಮಾತಾಡ್ಲಗತ್ತ ನೋಡ್ರಿ, ಭಾಳ ದುಃಖದಿಂದ ಮಾತಾಡ್ಲಗತ್ತ ನೋಡ್ರಿ, ಭಾಳ ಸೊಕ್ಕಿಲ್ಲ ಮಾತಾಡ್ಲಗತ್ತ ನೋಡ್ರಿ, ಭಾಳ ದಿಮಾಕ್ ಐತಿ ನೋಡ್ರಿ ಅವ್ ಮಾತಾಡೋದ್ರೊಳಗ, ಭಾಳ ಸೆಟದ ಮಾತಾಡ್ಲಗತ್ತ ನೋಡ್ರಿ, ಭಾಳ ನಮ್ರದಿಂದ ಮಾತಾಡ್ಲತ್ತ ನೋಡ್ರಿ, ಪಾಪ ಭಾಳ ಕರುಣೆಯಿಂದ ಮಾತಾಡ್ಲಗತ್ತ ನೋಡ್ರಿ. ನಿಮ್ಮ ಟೋನ್ ಹೇಗಿದೆ? ಟೋನ್ ನಾವೈತವ್ರಿ ಎಲ್ಲರೂ ಭಾಳ ದುಃಖದ ಪ್ರಸಂಗ ಇತ್ತಂದ್ರೆ ನಾವು ಭಾಳ ಸಮಾಧಾನದಿಂದ ಮಾತಾಡ್ತೀವಿ, ಭಾಳ ಖುಷಿಯಾಗಿತ್ತಂದ್ರೆ ಜೋರಾಗಿ ಮಾತಾಡ್ತೈತಿ. ರಾಜಕೀಯ ಭಾಷಣ ಬೇರೆ ನೋಡ್ರಿ, ಸಮಯ ಸಂದರ್ಭ ತಕ್ಕಂತ ನಮ್ಮ ಟೋನ್ ಚೇಂಜ್ ಆಗ್ತದೆ. ಟೋನ್ 38%, ಶಬ್ದ 7% ಮತ್ತು ಬಾಡಿ ಲ್ಯಾಂಗ್ವೇಜ್ 55% ಪರಿಣಾಮ ಬೀರುತ್ತದೆ ಅಂತಂದ್ರೆ 55% ಶಬ್ದದಕ್ಕಿಂತ ಟೋನ್ಕಿಂತ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಎಕ್ಸ್ಪ್ರೆಷನ್ ಅದು 55% ಅಂತ ಹೇಳ್ತಾರೆ. ಯಾರು? ಇವರು ಅಲ್ಬರ್ಟ್ ಮೆಹರ್ಬಿಯನ್. ವರ್ಡ್ 7%, ಟೋನ್ 38, ಬಾಡಿ ಲ್ಯಾಂಗ್ವೇಜ್ 55. ಚಲೋ, ಕಾರ್ಲ್ ಮಾರ್ಕ್ಸ್ ಜರ್ಮನಿಯ ಒಬ್ಬ ತಜ್ಞ. ಇವರು ಕಾರ್ಲ್ ಮಾರ್ಕ್ಸ್ ಇವ್ರು ಏನ್ ಹೇಳ್ತಾರೆ? ಲೈನ್ಸ್ ಆಫ್ ಕಮ್ಯುನಿಕೇಶನ್. ಮಾತನಾಡುವಾಗ ಹಿಂಗೆ ಗೆರೆ ಹೊಡೆದಂಗ ಮಾತಾಡ್ಬೇಕು, ಟು ದಿ ಪಾಯಿಂಟ್ ಮಾತಾಡ್ಬೇಕು. ಹಿಂಗೆ ಹುಚ್ಚುಸನಂಗ ಆ ಕಡೆ ಹಿಂಗೆ ಎಳೆದೆಳೆದು ಮಾತಾಡಿದ್ರೆ, ಕೆಲವೊಬ್ರು ಸುತ್ತ ಹಾಕಿ ಮಾತಾಡ್ತಿರ್ತಾರೆ, ಹಿಂಗೆ ಸುತ್ತಾಕಿ ಬಂದು ಆಮೇಲೆ ವಿಷಯಕ್ಕೆ ಬರ್ತಾರೆ. ಅಣ್ಣ ಡೈರೆಕ್ಟ್ ಹೇಳೋ ಅಂತಿರ್ತೇವೆ ನಾವು. ನಿನಗೆ ಏನು ಹೇಳಿದ್ರೆ ಡೈರೆಕ್ಟ್ ಹೇಳೋ, ಏನು ಹಿಂಗೆ ಹೇಳಗತ್ತಿ ನಿಮಗೆ ಸುತ್ತ ಹಾಕಿ ಹೇಳ್ತಿರ್ತಾವ. ಒಬ್ಬ ಹಾನ್ರಿ ಅವ ಮಹಾರಾಷ್ಟ್ರದಾಗ ಇರ್ತಾನ್ರಿ, ಹುಚ್ಚುಗಟ್ಟಿದ್ದಂಗೆ ನಾವು ಸೊಲ್ಲಾಪುರ ಜಿಲ್ಲಾದವನ್ರಿ, ಅಕ್ಕಲಕೋಟದಾಗ ಇರ್ತಾನ್ರಿ, ಭಾಳ ಕರಗದ ನೋಡ್ರಿ, ಮಾತಾಡದ ನೋಡ್ರಿ, ಯಾನೋ ಯೂಟ್ಯೂಬ್ ಚಾನಲ್ ಯಾನೋ ಹೇಳ್ತಾನ ನೋಡ್ರಿ, ಸುತ್ತ ಅವ DGK ಸರ್ ಅನ್ರಿ ಹುಚ್ಚುಗಟ್ಟೆ. ಡೈರೆಕ್ಟ್ ಹೇಳ್ಬೇಕು ಹಿಂಗೆ, ಸುತ್ತಾಕಿ ಹಿಂಗೆ ಹೇಳೋದಿಲ್ಲ. ಮಾತನಾಡುವಾಗ ಸುತ್ತು ಬಳಸಿ ಮಾತಾಡೋದಿಲ್ಲ, ನೇರವಾಗಿ. ದ ಲೈನ್ಸ್ ಆಫ್ ಕಮ್ಯುನಿಕೇಶನ್. He focused on lines, he focused on meaning, he focused on words, he focused on strength, he focused on ಲೈನ್ ಲೆಂತ್ ಅಂತ ಹೇಳಿ ಕರಿತಿರ್ತಾವ. ಯಾರು? ಕಾರ್ಲ್ ಮಾರ್ಕ್ಸ್. ಜೆ ಕೃಷ್ಣಮೂರ್ತಿ ಇವ್ರು ಏನಂತಾರೆ? ಕಮ್ಯುನಿಕೇಶನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಲರ್ನಿಂಗ್. ಕಮ್ಯುನಿಕೇಶನ್ ಎಂದರೆ ಕಲಿಕೆ, ಸಂವಹನ ಎಂದರೆ ಒಂದು ಕಲಿಕೆ. ನಾನು ನಿಮಗೊಂದು ವಿಷಯ ಹೇಳಿರ್ತೀನಿ, ನೀವು ಮತ್ತೆ ನನಗೆ ರಿಪ್ಲೈ ಕೊಟ್ಟಿರ್ತೀರಿ. ಇದರಿಂದ ಏನಾಗ್ತದೆ ರೀ? ಕಲಿಕೆ ಉಂಟಾಗುತ್ತದೆ. ಹೇಳೋವನಿಗೂ ಕಲಿಕೆ, ಕೇಳೋವನಿಗೂ ಕಲಿಕೆ. ಇನ್ನು ನ್ಯೂಮನ್ ಮತ್ತು ಸಮರ್ ಇವ್ರು ಏನಂತಾರೆ? ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್, ಎಕ್ಸ್ಚೇಂಜ್ ಆಫ್ ನಾಲೆಜ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ಪೀಟರ್ ಲಿಟಲ್ ಅನ್ನೋರು ಇವ್ರು ಏನ್ ಹೇಳಿದ್ರಿ? ಐಡಿಯಾಸ್ ಟ್ರಾನ್ಸ್ಫರ್ ಆಫ್ ಐಡಿಯಾಸ್ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ಜಾನ್ ಎಡರ್ ಇವರು ಕನೆಕ್ಟ್ ಬಿಟ್ವೀನ್ ಟೂ ಪೀಪಲ್ ವಿತ್ ಐಡಿಯಾಸ್ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ಇಬ್ಬರ ನಡುವೆ ಒಂದು ಜಾಯಿಂಟ್ ಕನೆಕ್ಟ್ ಆಗಿರಬೇಕು, ಹೊಂದಾಣಿಕೆ ಆಗಿರಬೇಕು, ಜಾಯಿಂಟ್ ಆಗಿರಬೇಕು, ಜೋಡಿ. ಅಲ್ಫ್ರೆಡ್ ಮಾರ್ಷಲ್ ಇವರು ಫ್ರೀ ಟ್ರೇಡ್ ವಿತ್ ಕಮ್ಯುನಿಕೇಶನ್. ಸಂವಹನ, ಮಾತಿನಿಂದ ನಾವು ವಸ್ತುವನ್ನು ಮಾರಾಟ ಮಾಡಬೇಕು, ಮಾತಿನಿಂದ ಕಲೆಯನ್ನು ಮಾರಾಟ ಮಾಡಬೇಕು, ಮಾತಿನಿಂದ ಒಂದು ವಿಚಾರವನ್ನು ಮಾರಾಟ ಮಾಡಬೇಕು, ಅದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ಅಲ್ಫ್ರೆಡ್ ಮಾರ್ಷಲ್. ಬ್ರೌನ್ ಅನ್ನೋ ವ್ಯಕ್ತಿ, ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಪೀಪಲ್ ಈಸ್ ನೋನ್ ಆಸ್ ಕಮ್ಯುನಿಕೇಶನ್. ಮಾತನಾಡಿದಾಗ ಇಬ್ಬರ ನಡುವೆ ತಿಳುವಳಿಕೆ ಉಂಟಾಗಬೇಕು, ಅದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ತುಂಬಾ ಇಂಪಾರ್ಟೆಂಟ್ ನಾವು ಡಿಸ್ಕಷನ್ ಮಾಡಿದ್ದೀವಿ. ಪ್ಲೀಸ್ ಇದನ್ನು ತಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು. ಥ್ಯಾಂಕ್ ಯು, ಧನ್ಯವಾದ.